ಮನೆ ರಾಜ್ಯದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ನೋಡೋಣ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಚಾಮರಾಜನಗರ ಜಿಲ್ಲೆ ಗಡಿಯಲ್ಲಿ ಕಾಡಾನೆ ಗ್ರಾಮಕ್ಕೆ ನುಗ್ಗಿ ಆತಂಕ ಸೃಷ್ಟಿ ಮಾಡಿದೆ. ಮಂಡ್ಯದಲ್ಲಿ ಬೀದಿ ನಾಯಿ ವೃದ್ಧೆ ಮೇಲೆ ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದೆ. ಇನ್ನು ಕೊಪ್ಪಳದಲ್ಲಿ ಬಾಲಕನಿಗೆ ಬ್ಲಾಕ್ಮೇಲ್ ಮಾಡಿ ಚಿನ್ನಾಭರಣ ದೋಚಿದ್ದ ಖದೀಮರನ್ನ ಬಂಧಿಸಲಾಗಿದೆ. ಶಾಲಾ ಕಟ್ಟಡದಿಂದ ಬಿದ್ದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿದ್ದಾನೆ. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಮತ್ತೆ ಕಾಡಾನೆ ಕಾಟ ಶುರುವಾಗಿದೆ. ಚಾಮರಾಜನಗರ ಜಿಲ್ಲೆ ಗಡಿ ತಮಿಳುನಾಡಿನ ಮಲ್ಲನಗುಳಿ ಗ್ರಾಮಕ್ಕೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿದ್ರಿಂದ ಜನ ಭಯಭೀತರಾಗಿದ್ದಾರೆ. ಪದೇ ಪದೇ ಕಾಡಾನೆಗಳು ಲಗ್ಗೆ ಇಡ್ತಿರುವುದರಿಂದ ವಾಹನ ಸವಾರರಲ್ಲಿ ಆತಂಕ ಮನೆ ಮಾಡಿದೆ. ಅಪ್ರಾಪ್ತನಿಗೆ ಬ್ಲಾಕ್ಮೇಲ್ ಮಾಡಿ 120 ಗ್ರಾಂ ಚಿನ್ನಾಭರಣ ದೋಚಿದ್ದ ಖದೀಮರನ್ನ ಬಂಧಿಸಲಾಗಿದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪೊಲೀಸರು ಬಸವರಾಜ್ ಅಂಗಡಿ ಹಾಗೂ ನವೀನ್ ಎಂಬಿಬ್ಬರನ್ನು ಬಂಧಿಸಿದ್ದಾರೆ. ಅಪ್ರಾಪ್ತ ಬಾಲಕನಿಗೆ ಸಿಗರೆಟ್ ಸೇದಲು ಕಲಿಸಿದ್ದ ಖದೀಮರು ಅದನ್ನು ವಿಡಿಯೋ ಮಾಡಿದ್ರು. ಬಳಿಕ ಬ್ಲಾಕ್ಮೇಲ್ ಮಾಡಿ ಆತನಿಂದ ಚಿನ್ನಾಭರಣ ತೆಗೆದುಕೊಂಡಿದ್ರು. ಬಳ್ಳಾರಿ ಜಿಲ್ಲೆ ಜಾಜರಕಲ್ ಟೋಲ್ ಪ್ಲಾಜಾ ಬಳಿ ಭೀಕರ ಅಪಘಾತದಲ್ಲಿ 2 ಲಾರಿ ಹೊತ್ತಿ ಉರಿದಿವೆ. ಒಂದು ಲಾರಿಯಲ್ಲಿದ್ದ ಚಾಲಕ ದೀಕ್ಷಿತ್ ಸಜೀವ ದಹನಗೊಂಡಿದ್ದಾನೆ. ಪಂಚರ್ ಆಗಿದ್ದ ರಸ್ತೆ ಬದಿ ನಿಂತಿದ್ದ ಸಿಮೆಂಟ್ ಮಿಕ್ಸರ್ಗೆ ಮತ್ತೊಂದು ಲಾರಿ ಡಿಕ್ಕಿ ಹೊಡೆದಿತ್ತು. ಇದರಿಂದ 2 ಲಾರಿಗಳು ಸುಟ್ಟು ಬೂದಿಯಾಗಿವೆ. ಬಿಸಿ ಮಹಿಳಾ ಹಾಸ್ಟೆಲ್ನಲ್ಲಿ 2-3 ಹುಡುಗರ ಜೊತೆ ಸೇರಿ ವಿದ್ಯಾರ್ಥಿನಿಯರು ಎಣ್ಣೆ ಪಾರ್ಟಿ ಮಾಡ್ತಿರುವ ಆರೋಪ ಕೇಳಿಬಂತು. ಕಲಬುರಗಿ ಜಿಲ್ಲೆ ಆಳಂದದ ಕಡಗಂಚಿ ಹಾಸ್ಟೆಲ್ನಲ್ಲಿ ಬಿಯರ್ ಕುಡಿದಿದ್ದಾರೆ ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಕೇಸ್ ಮುಚ್ಚಿ ಹಾಕೋದಕ್ಕೆ ವಿದ್ಯಾರ್ಥಿನಿ ಬಳಿ ವಾರ್ಡನ್ ಹಣ ವಸೂಲಿ ಮಾಡಿದ್ದ ಎನ್ನುವ ಆಪಾದನೆಯೂ ಕೇಳಿಬಂದಿದೆ. ಆನೇಕಲ್ನ ಬನ್ನೇರುಘಟ್ಟ ರಾಗಿಹಳ್ಳಿ ರಸ್ತೆ ಕಾಳೇಶ್ವರಿ ಬಳಿ ನಿರ್ಜನ ಪ್ರದೇಶದಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಯಾರೋ ಕೊಲೆ ಮಾಡಿ ಮೃತದೇಹ ಎಸೆದಿದ್ದಾರೆ. ಮೃತನ ಬಲಗೈ ಮೇಲೆ ಹದ್ದಿನ ಚಿತ್ರವಿರುವ ಹಚ್ಚೆ ಇದೆ. ವಾಚ್, ರಾಯಲ್ ಎನ್ಫೀಲ್ಡ್ ಬೈಕ್ ಕೀ, ಚಪ್ಪಲಿ ಸಿಕ್ಕಿವೆ. ಬನ್ನೇರುಘಟ್ಟ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯೊಳಗೆ ಬರುವಂತಹ ಒಂದು ರಾಗಿಹಳ್ಳಿ ಅಂತ ಹೇಳುವಂಥ ಪ್ರದೇಶದಲ್ಲಿ ಒಬ್ಬ ಸುಮಾರು 30ರಿಂದ 35 ವರ್ಷದ ಒಬ್ಬ ಪುರುಷ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಮೃತನ ದೇಹದ ಬಲಗೈ ಮೇಲೆ ಒಂದು ಗರುಡ ಪಕ್ಷಿಯ ಹಚ್ಚೆ ಗುರುತಿದೆ. ಮತ್ತು ಎಡದೇ ಕೈಯಲ್ಲಿ ಒಂದು ಸ್ಮಾರ್ಟ್ ವಾಚ್ ಇದೆ. ಮತ್ತೊಂದು ಬುಲೆಟ್ ಮೋಟರ್ ಸೈಕಲ್ಲಿನ ಕೀ ಆತನ ಜೇಬಿನಲ್ಲಿ ಪತ್ತೆಯಾಗಿದೆ. ಮತ್ತು ಅಡಿಡಾಸ್ ಕಂಪನಿಯ ಒಂದು ಕೆಂಪು ಬಣ್ಣದ ಟೀ ಶರ್ಟು ಮತ್ತು ಕಪ್ಪು ಬಣ್ಣದ ಪ್ಯಾಂಟನ್ನು ಆತ ಧರಿಸಿದ್ದಾನೆ. ಆಮೇಲೆ 2 ಚಪ್ಪಲ್ಗಳು ಸಹ ಅಲ್ಲಿ ಸಿಕ್ಕಿದ್ದಾವೆ. ಸುಮಾರು ಆತನ ದೇಹವನ್ನು ನೋಡಿದಾಗ ಆತ ಜಿಮ್ ಮಾಡಿರುವಂತಹ ಬಾಡಿ ರೀತಿಯಲ್ಲಿ ಅಂದರೆ ಸದೃಢವಾದಂತಹ ದೇಹ ಕಂಡು ಬರ್ತಾ ಇದೆ. ಸೊ ಆದ್ದರಿಂದ ಯಾರಾದರೂ ಈತನ ಚಹರೆ ಗುರುತುಗಳನ್ನು ಪತ್ತೆ ಆಗಿದ್ದಲ್ಲಿ ಅವರು ತಕ್ಷಣ ಬನ್ನೇರುಘಟ್ಟ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡಬೇಕು. ಬೆಳಗಾವಿ ಗೋಕಾಕ್ನಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಡಿವೈಎಸ್ಪಿ ನೇತೃತ್ವದಲ್ಲಿ ಸಿಪಿಐ, ಪಿಎಸ್ಐ ಸಿಬ್ಬಂದಿ 10 ರೌಡಿ ಶೀಟರ್ ಮನೆಗಳಲ್ಲಿ ಪರಿಶೀಲಿಸಿದರು. ದಾಳಿ ವೇಳೆ ವಿವಿಧ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ರೌಡಿ ಶೀಟರ್ ಮನೆಗಳಲ್ಲಿ ಮಾರಕಾಸ್ತ್ರಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಿತ್ತನೆ ಬೀಜ ಸಿಗ್ತಿಲ್ಲ ಅಂತ ಅನ್ನದಾತರು ಸಿಡಿದೆದ್ದಿದ್ದಾರೆ. ಕುರಿ ಕಾಯಲು ಬರಲಿಲ್ಲ ಅಂತ ಹೇಳಿ ಕೊಲೆ ಮಾಡಿದ ಪಾಪಿಗಳು ಅರೆಸ್ಟ್ ಆಗಿದ್ದಾರೆ. ಹಾಲಿನ ಖರೀದಿ ದರವನ್ನ ₹2 ಇಳಿಸಿದ ಕೋಮುಲ್ ಜೊತೆಗೆ ಚಾರ್ಮಾಡಿ ಘಾಟಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ಆತಂಕ ಸೃಷ್ಟಿಸಿದೆ. ಬೀದರ್ ಜಿಲ್ಲೆಯಲ್ಲಿ ಸಕಾಲಕ್ಕೆ ಬಿತ್ತನೆ ಬೀಜ ಸಿಗುತ್ತಿಲ್ಲ ಅಂತ ರೈತರು ಪ್ರತಿಭಟನೆ ನಡೆಸಿದರು. ಔರಾದ್ ತಾಲೂಕಿನ ಕೌಟ ಸಂತಾಪುರ ಗ್ರಾಮದ ರೈತ ಸಂಪರ್ಕ ಕೇಂದ್ರದ ಮುಂದೆ ಅನ್ನದಾತರು ಧರಣಿ ನಡೆಸಿದರು.
ಮುಂಗಾರು ಮಳೆ ಆರಂಭವಾಗಿದೆ, ಆದರೆ ಬಿತ್ತನೆ ಬೀಜ ಸಿಗ್ತಿಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳನ್ನು ಕೇಳಿದರೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನೆರಡು ದಿನಗಳಲ್ಲಿ ಬಿತ್ತನೆ ಬೀಜ ಕೊಡಬೇಕು, ಇಲ್ಲವಾದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ಕುರಿ ಕಾಯಲು ಬರಲಿಲ್ಲ ಅಂತ ವ್ಯಕ್ತಿಯನ್ನ ಕೊಂದಿದ್ದ ಆರೋಪಿಗಳನ್ನು ಬಂಧಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ದೊಡವಾಡ ಗ್ರಾಮದಲ್ಲಿ ಮೇ 29ರಂದು ಕೊಲೆ ನಡೆದಿತ್ತು. 38 ವರ್ಷದ ಫಕೀರಪ್ಪ ಕಿರಕಸಾಲಿ ಎಂಬಾತನನ್ನ ಕೊಂದು ಶವವನ್ನ ನಿರ್ಜನ ಪ್ರದೇಶದಲ್ಲಿ ಎಸೆದಿದ್ದರು. ಆರೋಪಿ ಹಾಲಪ್ಪ ಜವಳಿ ಬಳಿ ಫಕೀರಪ್ಪ 10,000 ಸಾಲ ಪಡೆದಿದ್ದ. ಕುರಿ ಕಾಯಲು ಬರುವುದಾಗಿ ಹೇಳಿ ಮೇ 15ರಂದು ಸಾಲ ಪಡೆದಿದ್ದ. ಒಂದು ವಾರ ಕುರಿ ಕಾಯಲು ಹೋಗಿ ವಾಪಸ್ ಊರಿಗೆ ಮರಳಿದ್ದ. ಮೇ 28ರಂದು ಮತ್ತೆ ಹಾಲಪ್ಪ ಕಡೆ ಸಾಲ ಕೇಳಿದ್ದ. ಆಗ ಹಣ ಕೊಡ್ತೀನಿ ಬಾ ಅಂತ ಕರೆಸಿಕೊಂಡಿದ್ದಾನೆ. ಬಳಿಕ ಎಣ್ಣೆ ಕುಡಿಸಿ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಕೊಡಲಿಯಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ. ಇದು ಒಂದು 10,000 ಕುರಿ ಕಾಯಿಸೋದಕ್ಕೆ 10,000 ಕೊಟ್ಟಿರ್ತಾರೆ. ಆ 10,000 ವಾಪಸ್ಸು ಕೊಟ್ಟಿಲ್ಲ, ಕುರಿ ಕಾಯೋದಕ್ಕೂ ಬಂದಿಲ್ಲ ಅಂದರೆ ಎಲ್ಲಿ ಬಿಟ್ಟು ಕುಡಿದು ಗಲಾಟೆ ಮಾಡಿಕೊಂಡು ಹೊಡೆದಾಟ ಆಗಿರ್ತದೆ. ಸುಮಾರು ಒಂದು 4-5 ಕಡೆ, ಒಂದು ಕಡೆ ಹೊಡೆದಾದ್ಮೇಲೆ ಇವರು ಬೇರೆ ಕಡೆ ಬರೋದು, ಬೈಯೋದು ಮತ್ತು ಅವರು ಬಂದು ಹೊಡೆಯೋದು, ಇದೇ ರೀತಿಯಲ್ಲಿ ಸುಮಾರು 200 ಮೀಟರ್ ದೂರ ಊಟ ಮಾಡಿ ಕುಡಿದು ಸ್ಥಳದಿಂದ ಒಡೆದು ಒಂದು 200 ಮೀಟರ್ ದೂರ 5 ಕಡೆ ಅವನು ಹೋಗುವಾಗ ಹೊಡೆದಿರ್ತಾರೆ. ಸೊ ಅದನ್ನು ಕಂಡುಹಿಡಿದಿದ್ದೀವಿ. ಅಕ್ಯೂಸ್ಡ್ 3 ಜನವನ್ನು ಕೂಡ ಸೆಕ್ಯೂರ್ ಮಾಡಲಾಗಿದೆ. ಹಾಲಿನ ಖರೀದಿ ದರವನ್ನು ಕೋಮಲ್ ಇಳಿಕೆ ಮಾಡಿದೆ. ರೈತರಿಗೆ ಯಾವುದೇ ಮಾಹಿತಿ ನೀಡದೆ ಹಾಲಿನ ಖರೀದಿ ದರವನ್ನು ₹2 ಇಳಿಕೆ ಮಾಡಿದೆ. ಕೋಮಲ್ ನಡೆಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ವಿರೋಧಿ ಧೋರಣೆ ಎಂದು ಕೋಲಾರ ಹಾಲು ಒಕ್ಕೂಟದ ವಿರುದ್ಧ ಕಿಡಿಕಾರಿದ್ದಾರೆ. ಈಗಾಗಲೇ ದಿನಬಳಕೆ ವಸ್ತುಗಳ ದರ ಏರಿಕೆಯಾಗಿದ್ದು ಬಡವರ ಬದುಕು ಬೀದಿಗೆ ಬಂದಿದೆ. ಇದೀಗ ಹಾಲಿನ ಖರೀದಿ ದರ ಇಳಿಕೆ ಮಾಡಿದ್ದಾರೆ. ಈ ಮೂಲಕ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ. ಕೂಡಲೇ ಆದೇಶ ವಾಪಸ್ ಪಡೆಯಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಚಾರ್ಮಾಡಿ ಘಾಟಿಯಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಸಂಪರ್ಕಿಸುವ ಚಾರ್ಮಾಡಿ ಘಾಟಿ ರಸ್ತೆಯ ತಡೆಗೋಡೆಯ ಬಳಿ ಚಿರತೆ ಕಾಣಿಸಿಕೊಂಡಿದೆ. ಮೂಡಿಗೆರೆ ಅರಣ್ಯ ವಲಯ ವ್ಯಾಪ್ತಿಯ ಘಾಟಿಯಲ್ಲಿ ನಿತ್ಯವೂ 100 ವಾಹನಗಳು ಸಂಚಾರ ಮಾಡುತ್ತವೆ. ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಪ್ರವಾಸಿಗರು ಇಳಿಯುತ್ತಾರೆ. ಆದರೆ ಈಗ ಚಿರತೆ ಕಾಣಿಸಿಕೊಂಡಿದ್ದು ವಾಹನದಿಂದ ಪ್ರವಾಸಿಗರು ಇಳಿಯದಂತೆ ಅರಣ್ಯ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತ್ತು. ಕೋಲಾರ ಜಿಲ್ಲೆ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಕಚೇರಿಯಿಂದ ಮೆಕ್ಕೆ ವೃತ್ತದವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಿದ್ರು. ಖಾಲಿ ಸಿಲಿಂಡರ್ ಹೊತ್ತು ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರವು ಪದೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡುತ್ತಿದೆ. ಇದರಿಂದ ಮಧ್ಯಮ ವರ್ಗದ ಜನರು ಬದುಕಲು ಆಗದ ಸ್ಥಿತಿ ಬಂದಿದೆ ಎಂದು ಕಿಡಿಕಾರಿದ್ರು.